ನಮಸ್ಕಾರ ಸ್ನೇಹಿತರೆ, ನಿಮ್ಮ ವರ್ಷೀಸ್ ವರ್ಡ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಪುದೀನಾ ಚಟ್ನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು: 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ, 1 ನಿಂಬೆ ಹಣ್ಣು, ಒಂದು 10 ರಿಂದ 12 ಮೆಣಸಿನಕಾಯಿ, ಒಂದ್ ಸ್ವಲ್ಪ ಹುರುಗಡ್ಲೆ, ಸ್ವಲ್ಪ ನೀರು, 1 ಕಟ್ಟು ಪುದೀನಾ. ಅದಕ್ಕೆ ಸಮ ಪ್ರಮಾಣದೊಳಗ ನಾವ್ ಏನ್ ತಗೋತೀವಿ ಅಂದ್ರೆ ಕೊತ್ತಂಬರಿ ತಗೋತೀವಿ. ಎರಡೂ ಸಮ ಪ್ರಮಾಣದೊಳಗಿದ್ರ ಈ ಪುದೀನಾ ಚಟ್ನಿ ಭಾರಿ ಟೇಸ್ಟ್ ಆಗ್ತೈತಿ. ಇವೆಲ್ಲಾನು ಏನ್ ಮಾಡ್ಬೇಕು, ನಾವು ಮಿಕ್ಸಿ ಜಾರ್ ಒಳಗ ಹಾಕೋಬೇಕು. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಇವಾಗ ಗ್ರೈಂಡ್ ಮಾಡೋಣ ಬರ್ರಿ. ಗ್ರೈಂಡ್ ಮಾಡಿದ ನಂತರ ಈ ರೀತಿ ಆಗಿರುತ್ತೆ. ಇದಕ್ಕೆ ನಾನು 1 ನಿಂಬೆ ಹಣ್ಣನ್ನ ಹಾಕ್ತೀನಿ. ನಿಂಬೆ ಹಣ್ಣ ಎದಕ್ ಹಾಕ್ಬೇಕು ಅಂತಂದ್ರ ಹುಳಿ ಹುಳಿ ಆಗೋದ್ರಿಂದ ಟೇಸ್ಟುನು ಆಗ್ತೈತಿ. ಜಾಸ್ತಿ ದಿನಾನು ನಾವ್ ಇಡ್ಬೋದು. ಜಾಸ್ತಿ ದಿನ ಅಂದ್ರ ಒಂದ್ 4-5 ದಿನ ಅಥವಾ 1 ವಾರ ನಾವ್ ಇಡ್ಬೋದು. ಇದನ್ನ ಪ್ಲಾಸ್ಟಿಕ್ ಡಬ್ಬಿ ಒಳಗ ಹಾಕಿ ಫ್ರಿಡ್ಜ್ನೊಳಗಿಟ್ರ ನಾವು 4-5 ದಿನ ಬೇಕಾದ ಟೈಮ್ನಾಗ ತಗೊಂಡು ತಿನ್ಬಹುದು. ರೊಟ್ಟಿ ಜೊತೆ ತಿನ್ಬಹುದು, ಚಪಾತಿ ಜೊತೆ ತಿನ್ಬಹುದು, ಅನ್ನದ ಜೊತೆ ತಿನ್ಬಹುದು, ಪಾಪಡ್ ಜೊತೆ ತಿನ್ಬಹುದು. ಒಟ್ನಲ್ಲಿ ತುಂಬಾನೇ ಟೇಸ್ಟಿ ಆಗಿರ್ತೈತಿ ಅಂತ ಹೇಳ್ಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರ ವರ್ಷೀಸ್ ವರ್ಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನನ್ನೆಲ್ಲ ವಿಡಿಯೋಸ್ ಗಳನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನನ್ನ ಹೀಗೆ ಬೆಂಬಲಿಸ್ತಾ ಇರಿ ಅಂತ ಕೇಳ್ಕೊತಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.